ಮೋದಿ ಸರ್ಕಾರದ 10 ವರ್ಷದಲ್ಲಿ 89 ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿದೆ. 22 ಲಕ್ಷ ವಿದ್ಯಾರ್ಥಿಗಳ ಪರಿಶ್ರಮ ದುಡ್ಡು ವ್ಯರ್ಥವಾಗಿದೆ ಅಂತ ಕಾಂಗ್ರೆಸ್ ಹೇಳಿದೆ. ಮೋದಿ ಆಡಳಿತದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಹೊಸದಲ್ಲ ಅಂತ ಕಾಂಗ್ರೆಸ್ ಹೇಳಿರೋದು. ಪೇಪರ್ ಲೀಕ್ ಅಕ್ರಮಗಳು ಬಿಜೆಪಿಯ ಹಾಲ್ಮಾರ್ಕ್ ಇದ್ದಂತೆ. ಬಿಜೆಪಿ ಸರ್ಕಾರಗಳ ಅಡಿಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಫಿಯಾಗಳಿದೆ. ಬಿಜೆಪಿಯಿಂದ ವಿದ್ಯಾರ್ಥಿಗಳ ಭವಿಷ್ಯ ನಾಶ ಅಂತ ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ವಿದ್ಯಾರ್ಥಿಗಳ ಆಕಾಂಕ್ಷೆಗಳನ್ನ ಮೋದಿ ಸರ್ಕಾರ ಕಥಿಸುತ್ತಾ ಇದೆ. ದೇಶದ ಪರೀಕ್ಷಾ ವ್ಯವಸ್ಥೆಯನ್ನ ಮೋದಿ ಸರ್ಕಾರ ಟೊಳ್ಳು ಮಾಡಿದೆ. ಮೋದಿ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಅಂತ ಕಾಂಗ್ರೆಸ್ ಆಕ್ರೋಶ ವ್ಯಕ್ತಪಡಿಸಿದೆ ಟ್ವೀಟ್ ಮೂಲಕ. ಬೇಡವಾ? ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ಕೂಡ ಇವತ್ತು ಒಂದು ರೆಸಲ್ಯೂಷನ್ ಮಾಡಿ ನೀಟನ್ನು ರದ್ದು ಮಾಡಿ ಅಂತಕ್ಕಂಥದ್ದನ್ನು ನಾವು ಕೇಳ್ತಾ ಇದ್ದೀವಿ. ಇದನ್ನು ಮಾನ್ಯ ಸುಪ್ರೀಂ ಕೋರ್ಟ್ ಅವರು ಇದನ್ನು ಗಮನಿಸಬೇಕು ಮತ್ತು ಕೇಂದ್ರ ಸರ್ಕಾರ ಇನ್ನಾದರೂ ತಮ್ಮ ವೈಫಲ್ಯಗಳನ್ನು ಒಪ್ಕೊಂಡು ಇದು ಪರೀಕ್ಷೆ ನಡೆಸಲಿಕ್ಕೆ ಕಷ್ಟ ಸಾಧ್ಯ. ಇಷ್ಟು ದೊಡ್ಡ ದೇಶದಲ್ಲಿ ನಾವು ನೀಟನ್ನು ನಾವು ಮಾಡಲಿಕ್ಕೆ ಆಗೋದಿಲ್ಲ. ಆ ರಾಜ್ಯಗಳಿಗೆ ಈ ಹೊಣೆಗಾರಿಕೆಯನ್ನು ಕೊಡೋಣ. ಅವರೇ ಪಾರದರ್ಶಕವಾಗಿ ಈ ರೀತಿ ಯಾವುದೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗದ ರೀತಿಯಲ್ಲಿ ನಡೆಸ್ತಕ್ಕಂಥ ಜವಾಬ್ದಾರಿ ಅವರಿಗೆ ವಹಿಸೋಣ ಅಂತಕ್ಕಂಥ ತೀರ್ಮಾನ ಮಾಡಿದ್ರೆ ಅದನ್ನು ನಾವು ಅಭಿನಂದಿಸ್ತೀವಿ. ಆದರೆ ಅವರ ಒಂದು ನಿರ್ಧಾರಗಳಿಂದ ಇವತ್ತು ಮಕ್ಕಳಿಗೆ ಇವತ್ತು ತೊಂದರೆ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ಒಪ್ಪಕ್ಕೆ ಸಾಧ್ಯ ಇಲ್ಲ. ಸರ್, ಪರೀಕ್ಷೆ ಸಂದರ್ಭದಲ್ಲೇ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅನ್ನುವಂಥದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿತ್ತು. ಅದನ್ನು ಸೀರಿಯಸ್ ಆಗಿ ಕೇಂದ್ರ ಸರ್ಕಾರ ತೆಗೆದುಕೊಂಡಿರಲಿಲ್ಲ. ಈಗ ಪರೀಕ್ಷೆಯನ್ನು ರದ್ದುಪಡಿಸಿರುವಂಥದ್ದು ನೋಡಿ, ಆಯಿತು, ಇವತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ, ಮತ್ತೊಂದು ಬಹಿರಂಗ ಆದಂಥ ಸಂದರ್ಭದಲ್ಲಿ ಯಾವುದೇ ಒಂದು ಪರೀಕ್ಷಾ ಸಂಸ್ಥೆ ನಡೆಸ್ತಕ್ಕಂಥದ್ದು ನಿಖರವಾಗಿ ಮಾಹಿತಿ ಇಲ್ಲದೆ ಅವರು ತಕ್ಷಣ ಒಂದು ತೀರ್ಮಾನ ಮಾಡುವಂಥದ್ದು ತಪ್ಪಾಗುತ್ತೆ. ಅದ್ರ ಬಗ್ಗೆ ಅವರು ಈ ಕೆಲವು ಸಮಯ ತೆಗೆದುಕೊಂಡಿರುವಂಥದ್ರ ಬಗ್ಗೆ ನಾನು ಪ್ರಶ್ನೆ ಮಾಡೋಕ್ಕೆ ಹೋಗೋದಿಲ್ಲ. ಇದು ಯಾಕೆ ಪದೇ ಪದೇ ಈ ರೀತಿ ಆಗ್ತಾ ಇದೆ ಅಂತಕ್ಕಂಥದ್ದು, ಯಾರು ಇದಕ್ಕೆ ಭಾಗಿಯಾಗಿದ್ದಾರೆ, ಇಷ್ಟೆಲ್ಲ ನೀವು ಕಳೆದ 2-3 ಬಾರಿ ಆದಂಥ ಸಂದರ್ಭದಲ್ಲಿ ಈಗ ಇಡೀ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯ ವ್ಯವಸ್ಥೆಗೆ ನಾವು ಬದಲಾವಣೆ ತರ್ತೀವಿ ಅಂತಕ್ಕಂಥ ಪ್ರಯತ್ನ ಮಾಡಿದ್ವಿ. ಈಗ ಎಲ್ಲೋಯ್ತು ನಿಮ್ಮ ಬದಲಾವಣೆ ಪ್ರಯತ್ನ? ಇದೇನು ಉದ್ದೇಶಪೂರ್ವಕವಾಗಿ ಏನಾದರೂ ಜಾಲಕ್ಕೆ ತಾವು ಪ್ರೋತ್ಸಾಹ ಕೊಡ್ತಾ ಇದ್ದೀರಾ? ಈ ದೊಡ್ಡ ಜಾಲ ಇಡೀ ದೇಶದಲ್ಲಿ ಆವರಿಸ್ಕೊಂಡಿರ್ತಕ್ಕಂಥ ಜಾಲಕ್ಕೆ ತಾವು ಪ್ರೋತ್ಸಾಹ ಕೊಡ್ತಾ ಇದ್ದೀರಾ? ಇವತ್ತು ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇಲ್ಲಿ ಒಂದು ಉದಾಹರಣೆ ತೋರಿಸಿ, ನಮ್ಮ ಇದರಲ್ಲಿ ಪ್ರಶ್ನೆ ಪತ್ರಿಕೆ ಇದರಲ್ಲಿ ಸೋರಿಕೆ ಆಗಿರ್ತಕ್ಕಂಥದ್ದು ಅಂಥದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಅದಕ್ಕೆ ಇವತ್ತು ಈ ಒಂದು ಇಡೀ ವ್ಯವಸ್ಥೆಯನ್ನು ನಾವು ಬದಲಾವಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ನೋಡಬೇಕಾಗುತ್ತೆ. ಕೇಂದ್ರ ಸರ್ಕಾರಕ್ಕೆ ರಾಜ್ಯದಿಂದ ಏನು ಡಿಮ್ಯಾಂಡ್ ಮಾಡ್ತಾ ಇದ್ದೀರಿ? ಈಗ ಯಾಕೆಂದರೆ ನೀಟ್ ಎಕ್ಸಾಮ್ ಮಾಡುವಂಥದ್ದು ಅಷ್ಟು ಸುಲಭವಲ್ಲ. ಪದೇ ಪದೇ ಈ ರೀತಿ ವೈಫಲ್ಯಗಳಾಗ್ತಾ ಇರುವಂಥದ್ದು. ಈಗ ರಾಜ್ಯನೇ ಪ್ರತ್ಯೇಕವಾಗಿ ನೀಟ್ ಎಕ್ಸಾಮ್ ಮಾಡೋದಕ್ಕೆ, ಈ ಥರ ಮೆಡಿಕಲ್ ಎಕ್ಸಾಮ್ ಮಾಡೋದಕ್ಕೆ ಏನಾದರೂ ನೀವು ಕೇಳ್ತೀರಾ ಹೇಗೆ? ನೋಡಿ, ಇದು ನೀಟ್ ಅಂಥೇಳಿ ರಾಜ್ಯಗಳು ಮಾಡಲಿಕ್ಕೆ ಬರೋದಿಲ್ಲ. ರಾಜ್ಯಗಳ ಪ್ರತ್ಯೇಕ ಪರೀಕ್ಷೆಗಳನ್ನು ಮಾಡುವಂಥದ್ದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅದರಲ್ಲಿ ಮಾಡುವಂಥ ಸಂದರ್ಭದಲ್ಲೂ ಕೂಡ ನಾನು ಹೇಳುವಂಥದ್ದು PUC ಮಾರ್ಕ್ಸ್ ಅರ್ಧದಷ್ಟು ತೊಗೋಬೇಕು, ಅಥವಾ 12ನೇ ತರಗತಿಯಲ್ಲಿ ಬೇರೆ ಏನು CBSE ICSE ಏನೇನಿದೆ ಅದರಲ್ಲಿ ಬರ್ತಕ್ಕಂಥ ಅಂಕಗಳನ್ನು ಪರಿಗಣನೆಗೆ ತೊಗೊಂಡಾಗ ಹೆಚ್ಚು ಒತ್ತಡ ಇರೋದಿಲ್ಲ. ಈಗ ಏನಾಗಿದೆ, ಎಲ್ಲದಕ್ಕೂ ನೀಟ್ ಮಾರ್ಕ್, ಈಗ ಬೇರೆ ಯಾವ ಒಂದು ಪರೀಕ್ಷೆಗಳ ಒಂದು ಅಂಕಗಳನ್ನು ಇದರಲ್ಲಿ ಪರಿಗಣಿಸೋದಿಲ್ಲ. ಬರೀ ನೀಟನ್ನೇ ಪರಿಗಣಿಸುವಂಥ ಕಾರಣದಿಂದ ಇವತ್ತು ಈ ರೀತಿ ಆಗ್ತಾ ಇದೆ. ರಾಜ್ಯಗಳಿಗೆ ಕೊಡಬೇಕು, ರಾಜ್ಯಗಳ ಮಟ್ಟದಲ್ಲೇ ಪರೀಕ್ಷೆ ಮಾಡಬೇಕು, ಮತ್ತು ಯಾರು ಆಲ್ ಇಂಡಿಯಾ ಕೋಟಾ ಅಲ್ಲಿ ಬಯಸ್ತಾರೆ ಆ ಸಂಖ್ಯೆ ಕಮ್ಮಿ ಇರ್ತದೆ, ಅದಕ್ಕೆ ಮಾತ್ರ ನೀವು ಪ್ರತ್ಯೇಕ ಪರೀಕ್ಷೆಯನ್ನು ಮಾಡಬೇಕಾಗುತ್ತೆ. ಸರ್, ಈಗ ಈ ಕೇಂದ್ರ ಏನು ಎಜುಕೇಷನ್ ಮಿನಿಸ್ಟರ್ ಈಗ ವೈಫಲ್ಯ ಆಗಿರುವಂಥದ್ದು, ಪದೇ ಪದೇ ಈ ರೀತಿ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಾ ಇದೆ, ತಮ್ಮ ಡಿಮ್ಯಾಂಡ್ ರಾಜೀನಾಮೆ ಏನಾದರೂ ಕೇಳ್ತೀರಾ ಹೇಗೆ? ನೋಡಿ, ಈಗ BJP ನಾಯಕರು, ರಾಜ್ಯದಲ್ಲಿರ್ತಕ್ಕಂಥ ಮಹಾನ್ ನಾಯಕರು ಉತ್ತರ ಕೊಡಬೇಕಾಗುತ್ತೆ. ವಿಶೇಷವಾಗಿ ಭಾಳ ತಿಳುವಳಿಕೆ, ಭಾಳ ಹೆಚ್ಚು BJP ಬಗ್ಗೆ ಸಮರ್ಥನೆ ಮಾಡ್ಕೊಳ್ತಕ್ಕಂಥ ತೇಜಸ್ವಿ ಸೂರ್ಯ, ಗೆಳೆಯರಾಗಿರ್ತಕ್ಕಂಥ ತೇಜಸ್ವಿ ಸೂರ್ಯ ಅವರು ಇವತ್ತು ಅವರೇ ಬಹುಶಃ ಅವರ ಮಂತ್ರಿಗಳ ರಾಜೀನಾಮೆ ಕೇಳಿದ್ರೆ ಇವರಿಗೆ ಜನರ ಬಗ್ಗೆ ಇವರಿಗೆ ಬದ್ಧತೆ ಇದೆ, ನಿಜವಾಗ್ಲೂ ಕಳಕಳಿ ಇದೆ ಅಂಥೇಳಿ ನಾವು ಭಾವಿಸ್ಲಿಕ್ಕಾಗತ್ತೆ. ಅದರಿಂದ ನಾವು ಡಿಮ್ಯಾಂಡ್ ಮಾಡೋದಕ್ಕಿಂತ ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ BJP ಮುಖಂಡರೇ ಅವರ ಕೇಂದ್ರದ ಮಂತ್ರಿಯ ರಾಜೀನಾಮೆಯನ್ನು ಕೋರಿದ್ರೆ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕರ್ನಾಟಕದಿಂದ 1.5 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ರು. ಅದರಲ್ಲೂ ಕೂಡ ಪ್ರತಿ ಬಾರಿ ಕೂಡ ವೈದ್ಯಕೀಯ ಕೋಟಾದಲ್ಲಿ ಸೀಟುಗಳನ್ನು ಪರ ರಾಜ್ಯದವರು, ಬೇರೆ ರಾಜ್ಯದವರು ಜಾಸ್ತಿ ಪಡೆದುಕೊಳ್ತಾ ಇದ್ರು.
ನೋಡಿ, ಈಗ ಸಹಜವಾಗಿ ಕರ್ನಾಟಕದಲ್ಲಿ ವೈದ್ಯಕೀಯ ಸೀಟುಗಳ ಸಂಖ್ಯೆ ಜಾಸ್ತಿ ಇದೆ. ರಾಜ್ಯದಲ್ಲಿ ಭಾಳಷ್ಟು ಜನ ಮಕ್ಕಳು ಇದನ್ನು ಸೀಟ್ ಪಡಿತಾರೆ. ಆದರೆ ನೀಟ್ ಇರೋದ್ರಿಂದ ಹೊರ ರಾಜ್ಯದಲ್ಲಿ ಹೆಚ್ಚು ಅಂಕ ಪಡೀತಕ್ಕಂಥವರು ನಮ್ಮಲ್ಲಿರ್ತಕ್ಕಂಥ ಕಾಲೇಜುಗಳ ಗುಣಮಟ್ಟವನ್ನು ನೋಡಿಕೊಂಡು ಅವರು ಇಲ್ಲಿ ಸೀಟನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಆಗ್ತಾಯಿದೆ. ಅದರಿಂದ ನಾವು ಅದ್ರ ಬಗ್ಗೆ ಹೆಚ್ಚು ಈಗ ಚರ್ಚೆ ಮಾಡೋದಕ್ಕಿಂತ ಪರೀಕ್ಷೆಗಳು ಇವತ್ತು ಪಾರದರ್ಶಕವಾಗಿ ಆಗಬೇಕು, ಯಾವುದೇ ರೀತಿ ಗೊಂದಲಗಳು ಅವಕಾಶ ಇಲ್ಲದೆ ಆಗಬೇಕು ಅಂತಕ್ಕಂಥದ್ದು, ಮಕ್ಕಳು ಪದೇ ಪದೇ ಪರೀಕ್ಷೆ ಮಾಡ್ತಕ್ಕಂಥದ್ದು ಒಂದು ತೊಂದರೆಯಿಂದ ತಪ್ಪಿಸ್ತಕ್ಕಂಥ ಕೆಲಸ ಆಗಬೇಕು. ಇದಿಷ್ಟು ಉನ್ನತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.